ಪತ್ರೆ ತಂದು, ಅಗ್ಗಬಣಿ ಅಂದರೆ ಮಡಿ ನೀರು, ಹೂಪತ್ರೆ ಇದನ್ನು ತಗೊಂಬಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಭಾಳ ಹೊತ್ತಾಗಕ್ಕೆ ಮುಂಚೆ ಬೇಗ ಬೇಗ ಪೂಜೆ ಮಾಡು. ಇಷ್ಟೇ ತಾನೇ ಅರ್ಥ ಅಂತ ಅನಿಸ್ಬೋದು ನಿಮಗೆ. ತಪ್ಪು. ಇದರಲ್ಲಿ ಗಾಢವಾದಂಥ ನಿಹಿತವಾದಂಥ ಒಂದು ಅರ್ಥ ಇದೆ. ಹೊತ್ತು ಅಂದರೆ ಕಾಲ ನಿಜ, ಟೈಮ್ ಅಂತ ನಿಜ, ಭಾಳ ಹೊತ್ತಾಗಕ್ಕೆ ಮುಂಚೆ ಅನ್ನೋದು ನಿಜ. ಆದರೆ ಇನ್ನೊಂದು ಧ್ವನ್ಯಾರ್ಥ ಏನಿದೆ ಇಲ್ಲಿ ಅಂದರೆ, ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ನಿನ್ನ ಪ್ರಾಣವಾಯು ಹೋಗಿ ನಿನ್ನ ಸತ್ತೋದ ಮೇಲೆ ನಿನ್ನನ್ನು 4 ಜನ ಹೆಗಲ ಮೇಲೆ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗೋಕ್ಕೆ ಮುಂಚೆ ಬೆಪ್ಪೆ ಪೂಜೆ ಮಾಡುವಂತ ಅರ್ಥ. ಎಷ್ಟು ಅಪರೂಪದ ಅರ್ಥ ಇದೆ ನೋಡಿ. ಹೊತ್ತು ಹೋಗದ ಮುನ್ನ, ಒಂದು ಕಾಲ ಭಾಳ ಹೊತ್ತಾಗಕ್ಕೆ ಮುಂಚೆ ಒಂದು, ಇನ್ನೊಂದು ಸ್ಮಶಾನಕ್ಕೆ ನಿನ್ನನ್ನು ಹೊತ್ಕೊಂಡು ಹೋಗೋಕ್ಕೆ ಮುಂಚೆ. ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು. ಹೊತ್ತು ಹೋಗದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿಂದು ಒಪ್ಪ ಒಳಿಯದ ಮುನ್ನ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಅಪರೂಪದ ಮಾತು. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಮುಪ್ಪಿಂದು ಒಪ್ಪ ಒಳಿಯದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಕಣ್ಣಿಗೆ ಕಟ್ಟಿದಂಥ ಚಿತ್ರ. ನೆರೆ ಕೆನ್ನೆಗೆ, ನಿನ್ನ ಕೆನ್ನೆಯಲ್ಲಿ ಸುಕ್ಕು ಮೂಡೋದಕ್ಕಿಂತ ಮುಂಚೆ, ನೆರೆ ಕೆನ್ನೆ ನಿನ್ನ ಕೆನ್ನೆಯಲ್ಲಿ ಬಿಳಿ ಕೂದಲು ಮೂಡೋದಕ್ಕಿಂತ ಮುಂಚೆ, ತೆರೆ ಗಲ್ಲಕ್ಕೆ, ನಿನ್ನ ಗಲ್ಲ ಸುಕ್ಕಾಗಕ್ಕೆ ಮುಂಚೆ, ಶರೀರ ಗೂಡು ಹೋಗದ ಮುನ್ನ. ಎಷ್ಟು ಆ ವೃದ್ಧಾವಸ್ಥೆಯನ್ನು, ವೃದ್ಧಾಪ್ಯವನ್ನು ಎಷ್ಟು ಕಣ್ಣಿಗೆ ಕಟ್ಟ ಹಾಗೆ ಚಿತ್ರಿಸಿದ್ದಾರೆ ಬಸವಣ್ಣವರು. ಇದರ ಅರಿವು ಬೇಕು ಮನುಷ್ಯನಿಗೆ.